ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆ. ಇತ್ತೀಚೆಗೆ ನಮ್ಮ RSSದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ ಕಾರ್ಯವಾಹ ಅಂದರೆ ಪ್ರಧಾನ ಕಾರ್ಯದರ್ಶಿ ಸರ್ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆಯವರು ಬಂದಿದ್ದರು ಚನ್ನೇನಹಳ್ಳಿಯಲ್ಲಿ. ಅಲ್ಲೊಂದಿಷ್ಟು ಚರ್ಚೆ ಮಾತುಕತೆಗಳು, ಅದ್ರ ಜೊತೆಗೆ RSSನ್ನು ಈ ಒಂದು 100 ವರ್ಷಗಳ ಇತಿಹಾಸದಲ್ಲಿ ಯಾವ ರೀತಿ ಬೆಳೆಸಿದ್ದೀವಿ, ಯಾವ ರೀತಿ ನಡ್ಕೊಂಡು ಬಂತು, ಏನು ಅನ್ನೋ ಚರ್ಚೆ, ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲೇ ಅವರು ಹೇಳುವಂಥದ್ದು ಧರ್ಮಾಧಾರಿತ ಮೀಸಲಾತಿ ತಪ್ಪು ಅಂತೇಳಿ, ಧರ್ಮವನ್ನು ಆಧಾರ ಮಾಡಿಕೊಂಡು ತಪ್ಪು ಅಂತೇಳಿ ಅವರು ಹೇಳಿದ್ದಾರೆ. ನಮ್ಮ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಬಿದ್ದು ಹೋಗಿದೆ ಅಂತೇಳಿ ರೆಫರೆನ್ಸ್ ಮಾಡಿದ್ದಾರೆ. ಆದರೆ ಇದನ್ನು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದನ್ನು ಅಲ್ಲಗಳಿತದೆ. ಇಲ್ಲಪ್ಪ, ನಾವು ಧರ್ಮದ ಆಧಾರದ ಮೇಲೆ ಕೊಟ್ಟಿಲ್ಲ, ನಾವು OBCಯಲ್ಲೇ ಹಿಂದುಳಿದವ್ರಿಗೆ ಮಾತ್ರ ಕೊಟ್ಟಿದ್ದೀವಿ. ಹಿಂದುಳಿದವ್ರ ಬಗ್ಗೆ ಮುಸಲ್ಮಾನರು ಅಷ್ಟೇ ಇಲ್ಲಲ್ರಿ, ಜೈನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಮತ್ತು ಬೇರೆದವ್ರು ಇದ್ದಾರೆ. ಅವ್ರಿಗೂ ಒಂದು 4% ಅವರು ಗುತ್ತಿಗೆದಾರಿಕೆ ಮಾಡೋರು ಒಂದು 2 ಕೋಟಿ ತನಕ ಕೊಡ್ತೀವಪ್ಪ, ನಾವು ಮಾಡಲಿ, ಅವರಲ್ಲೂ ಬೆಳೀಲಿ, ಉದ್ಯೋಗಗಳು ಬೆಳೀಲಿ, ಅವರಲ್ಲೂ ದುಡ್ಡು ಅವರಲ್ಲೂ ಆಡಲಿ ಅನ್ನೋಗೆ ಕೊಡ್ತಾಯಿದ್ವಿ. ಏನು ತಪ್ಪದ ಅದ್ರೊಳಗೆ ಅಂತೇಳಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಷ್ಟು ಇದನ್ನು ಕೋರ್ಟಿಗೂ ಹೋಗ್ಬೋದು. ನಮ್ಮ RSSದವರು ಅಥವಾ BJPಗರು ಅವರು ಬಾದ ಏನಪ್ಪ ಅಂದ್ರೆ ಇದು ತಪ್ಪಾಯಿತು, ಧರ್ಮದ ಆಧಾರ ಕೊಡಬೇಡ್ರಿ, ಈಗ ಹಿಂದೆ ಬಿದ್ದು ಹೋಗಿದ್ದಾವೆ ಅಂತೇಳಿ. ಆದರೆ ಸಿದ್ದರಾಮಯ್ಯರು ಹೇಳ್ತಾರೆ, ಇಲ್ಲ, ಧರ್ಮದ ಆಧಾರ ನಾವು ಕೊಟ್ಟಿಲ್ಲ, ಇದಕ್ಕೆ ಆಧಾರ ಇಲ್ಲ, ಧರ್ಮ ನಾವು ಕೊಟ್ಟಿದ್ದು ಹಿಂದುಳಿದವರಿಗೆ. ಇನ್ನು ಇದೊಂದು ದೊಡ್ಡ ಚರ್ಚೆ ನಡೀಬೋದು ಇನ್ನು ಮುಂದಿನ ದಿನಗಳೆಲ್ಲ. ಇದೊಂದು ಜಾಣತನ ನಡೆಯನ್ನು ಸಿದ್ದರಾಮಯ್ಯರು ಇಟ್ಟಿದ್ದಾರೆ. ಅದೇ ಕಾರಣ ಅದು ಜಾಣತನ ನಡೆ ನಮ್ಮ RSSದವ್ರೂ. ಇದ್ರಾಗ ಯಾರು ಜಾಣರು, ಸಂವಿಧಾನವನ್ನು ಯಾರು ತಮಗೆ ಬೇಕಾದಂಗೆ ಇಂಟರ್ಪ್ರೇಟ್ ಮಾಡಬಲ್ಲರು ಅನ್ನೋದು ಇವತ್ತು ಭಾಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಏಕಕಾಲಕ್ಕೆ RSSಗಾದ್ರೂ ಸಹಿತ ಭಾಳ ಕಷ್ಟ ಅದ. ನಾವು OBC ಅವರು ಅಂತ ಹೇಳ್ತಾರೆ, ನಮ್ಮ ಮೋದಿಯವರು ಇದು OBC ಅವರು ಅಂತ ಹೇಳ್ತಾರೆ. ಅಂದಾಗ OBC ಅವ್ರದಾಗ ಮತ್ತು ಇವರು OBC ಅವ್ರು ಬರ್ತಾರೆ ಕರ್ನಾಟಕದಲ್ಲೇ ಮುಸ್ಲಿಮ್ಸು ಅಂತ ಮತ್ತು ಇವರು ವಾದ ಮಾಡ್ತಾರೆ. ಅಂದ್ರೆ ಇದು ಟಗ್ ಆಫ್ ವಾರ್, ಯಾರು ಗೆಲ್ಬೋದು ಅಂತೇಳಿ. ಇದನ್ನು ಒಂದು ರೀತಿ ಇದೇನಪ್ಪ ಅಂದ್ರೆ ಮೆದುಳಿಗೆ ಮೇವು ಅಂತೀವಲ್ಲ, ಹೆಂಗಿದ್ದಂಗೆ. ಇದ್ರಾಗ ಯಾರ ಗೆಲ್ಲಿ ಸುಳ್ಳಿ ಪ್ರಶ್ನೆ ಬೇರೆ, ಆದರೆ ಉದ್ದೇಶ ಮಾತ್ರ ಇಬ್ಬರಲ್ಲೂ ಭಾಳ ಬೆರಿತನದ. ಒಂದು ಕಾಂಗ್ರೆಸ್ಸಿಗರಿಗೆ ಅಥವಾ ಸಿದ್ದರಾಮಯ್ಯನವರಿಗೆ ಇದನ್ನು ಧರ್ಮದ ಆಧಾರಿತ ಅನ್ನೋದರಿಂದ ಹೊರಗಿಡಬೇಕು ಅನ್ನೋ ಜಾಣತನ ಅದ. ಇವರು ಇಲ್ಲ, ಹೇಗಾದ್ರು ಮಾಡಿ ಆ ಮುಸ್ಲಿಮ್ ಅಥವಾ ಇಸ್ಲಾಂ ಅನ್ನೋದು ಇದು ಧರ್ಮ ಆಧಾರಿತ ಅಂತ ಪ್ರೂವ್ ಮಾಡ್ಬೇಕಂತ ಅವ್ರಿದ್ದಾರೆ. ಇಬ್ಬರು ಬುದ್ಧಿವಂತರಲ್ಲ. ಇದ್ರಾಗ ಯಾರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ. ಇಬ್ಬರು ಇಂಟೆನ್ಷನ್ ಏನಪ್ಪ ಅಂದ್ರೆ ಅವರು ಆದಷ್ಟು ಮುಸ್ಲಿಂ ಓಟ್ಗಳನ್ನ ಕಳ್ಕೊಬಾರ್ದು ಅಂತೇಳಿ ಇವರಿದ್ದಾರೆ. ಅದನ್ನು ನಾವು ಸ್ವಲ್ಪ